ಲೋ ಸೂಟ್ಸ್ಗೆ ಮತ್ತು ಲಾಂಗ್ ಹೋಗೋದಕ್ಕೆ ಸೇಫ್ಟಿ ಇರಲಿ ಅಂತ ಒಂದು ಯೂಸ್ಡ್ XUV ತಗೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ. ಇದು XUV 500 W11 2019 ಮಾಡೆಲ್ ಮೇಡಮ್. ಒಳ್ಳೆ ಪ್ರೈಸ್ ಹೇಳಿ ಸರ್. ನೀವು ಇದು ಹೊರಗಡೆ ತಗೋತೀನಿ ಅಂತಂದ್ರೆ 9 ಲಕ್ಷ ಆಗುತ್ತೆ ಮೇಡಮ್. ನಾವು ಅರ್ಜೆಂಟ್ ಲೋನ್ ಕ್ಲಿಯರ್ ಮಾಡ್ಬೇಕಾದ್ರಿಂದ ನಾನು 4 ಲಕ್ಷ ಕೊಡ್ತಾ ಇದ್ದೀನಿ ಮೇಡಮ್. XUV W11 ಬರೀ 4 ಲಕ್ಷ. ಗಾಡಿ ಮಾತ್ರ ಗುಡ್ ಮೇಂಟೈನ್ ಮಾಡಿದ್ರು. ಸೊ ಗಾಡಿ ಇಷ್ಟ ಆಯ್ತು ಅಂತ ಹೇಳ್ದೆ. ಮೇಡಮ್ ನನಗೆ ಅರ್ಜೆಂಟು ಅಮೌಂಟ್ ಇವತ್ತೇ ಬೇಕು ಮೇಡಮ್, ಇಲ್ಲಾಂದ್ರೆ ನಾನು ಬೇರೆ ನೋಡ್ಕೋತೀನಿ. ಇವತ್ತೇ ಬೇಕಂತ ಇದ್ದಾರೆ. ಬರೀ 4 ಲಕ್ಷ ತುಂಬಾ ಕಮ್ಮಿಗೆ ಸಿಕ್ಕಿದೆ. ಆದ್ರೆ ಎಲ್ಲಿಂದ ತರೋದು ಇಷ್ಟೊಂದು ಕ್ಯಾಶ್ನ? ಇಂಥ ಬೆಸ್ಟ್ ಅಪರ್ಚುನಿಟಿ ಅಂಡ್ ಗುಡ್ ಕಾರ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ನಂಗಂತೂ ಇಷ್ಟ ಇರಲಿಲ್ಲ. ಸೊ ನಾನಂತೂ ಜಾಸ್ತಿ ಗೋಲ್ಡ್ ಯೂಸ್ ಮಾಡಲ್ಲ. ಅದನ್ನ ಫ್ಲಡ್ಜ್ ಮಾಡಿದ್ರೆ ಸುಮ್ಮನೆ ಇಂಟ್ರೆಸ್ಟ್ ಕಟ್ಟಬೇಕು. ಬೆಟರ್ ಮ್ಯಾಕ್ಸಿಮಮ್ ಅಮೌಂಟಿಗೆ ಕೊಡೋ ಕಡೆ ಸೇಲ್ ಮಾಡೋಣ ಅಂತ ಫ್ಯೂ ಗೋಲ್ಡ್ ಕಂಪನೀಸ್ಗೆ ವಿಚಾರಿಸಿದೆ. ಅದರಲ್ಲಿ ಫ್ಯೂ ಕಂಪನೀಸ್ ಟುಡೇಸ್ ಗೋಲ್ಡ್ ಪ್ರೈಸ್ಗಿಂತ ಜಾಸ್ತಿನೇ ಕೊಡ್ತೀನಿ ಅಂದ್ರು. ಟುಡೇ ಅಷ್ಟು ಪ್ರೈಸೇ ಇಲ್ಲ. ಇವ್ರು ಹೆಂಗೆ ಮ್ಯಾಕ್ಸಿಮಮ್ ಪ್ರೈಸ್ ಕೊಡ್ತಾರೆ? ಸೊ ಟೋಪಿ ಹಾಕಿಸ್ಕೊಳ್ಳೋದು ಬೇಡ ಅಂತ ಆನ್ಲೈನ್ನಲ್ಲಿ ಬೆಸ್ಟ್ ರಿವ್ಯೂಸ್ ನೋಡಿ ನಾನು ಕಾಲ್ ಮಾಡಿ ಹೋಗಿದ್ದೆ ಅಭಯ ಗೋಲ್ಡ್ ಬಯರ್ಸ್ ಮೈಸೂರು ಬ್ರಾಂಚ್ಗೆ. ಬ್ರಾಂಚ್ ರೀಚ್ ಆಗಿದ ತಕ್ಷಣ ನನ್ನ ಗೋಲ್ಡ್ ಇಸ್ಕೊಂಡು ಆರ್ನಮೆಂಟ್ಸ್ನ ಇಂಡಿವಿಜುವಲ್ ಆಗಿ ವೇಟ್ ಚೆಕ್ ಮಾಡಿದ್ರು. ಪರ್ಚೇಸ್ ಬಿಲ್ಲಲ್ಲಿ ಎಷ್ಟಿತ್ತೋ ಅಷ್ಟೇ ಅಕ್ಯುರೇಟ್ ಆಗಿತ್ತು ವೆಯ್ಟ್. ಇಲ್ಲಿ ನನ್ನ ಗೋಲ್ಡ್ನ ಯಾವುದೇ ರೀತಿ ಉಜ್ಜಿ ಅಥವಾ ಆಸಿಡ್ ಟೆಸ್ಟ್ ಮಾಡಲಿಲ್ಲ. ನನ್ನ ಕಣ್ಮುಂದೆನೆ XRF ಜರ್ಮನ್ ಗೋಲ್ಡ್ ಟೆಸ್ಟಿಂಗ್ ಮಷೀನಲ್ಲಿ ಟೆಸ್ಟ್ ಮಾಡಿ ನನ್ನ ನೆಕ್ಲೆಸ್ ಪ್ಯೂರಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗೆ ನಂತರ ಒಂದು ವೈಟ್ ಗೋಲ್ಡ್ ಕೂಡ ಇತ್ತು, ಅದನ್ನು ಕೂಡ ಟೆಸ್ಟ್ ಮಾಡಿ ಫೈನಲ್ ಕೊಟೇಶನ್ ಕೊಟ್ಟರು. ಖುಷಿ ವಿಚಾರ ಏನಂದ್ರೆ ಕಂಪೇರ್ ಟು ಅದರ್ಸ್ ಇಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಕೊಡ್ತೀನಿ ಅಂದ್ರು. ಹವೆವರ್ ಐ ನೆವರ್ ಮಿಸ್ ದ ಗೋಲ್ಡ್ ಅಪರ್ಚುನಿಟಿ, ಸೊ ಐ ವಾಸ್ ಓಕೆ ವಿತ್ ಅ ಗೋಲ್ಡ್ ಕೋಟ್. ಸೊ ಇಮಿಡಿಯೇಟ್ಲಿ ಸ್ವಲ್ಪ ಕ್ಯಾಶ್ ಕೊಟ್ಟು ಮಿಕ್ಕಿದ ಅಮೌಂಟ್ನ ಆನ್ ಸ್ಪಾಟ್ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರು. ಸೊ ನೀವು ಕೂಡ ನಿಮ್ಮ ಗೋಲ್ಡ್ನ ಸೇಲ್ ಮಾಡಬೇಕು ಅಂದರೆ ಅಭಯ ಗೋಲ್ಡ್ ಬಯರ್ಸ್ನಲ್ಲಿ ಸೇಫ್ ಆಗಿ ಯಾವುದೇ ಥರ ಚಾರ್ಜಸ್ ಇಲ್ಲದೆ ನೀವು ಸ್ಪಾಟ್ ಕ್ಯಾಶ್ನ ಕೂಡ ತಗೋಬಹುದು. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ, ಹಾಗೂ ಈಗಲೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಗೋಲ್ಡ್ ವ್ಯಾಲ್ಯೂ ಸೇವ್ ಮಾಡೋಕೆ ಹೋಗಿ ಟೋಪಿ ಹಾಕಿಸ್ಕೊಳ್ಳೋರಿಂದ ಸೇವ್ ಮಾಡಿ. ಆಲ್ ದಿ ಬೆಸ್ಟ್ ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.